ಯಹ ಕ್ರೋಧಮೋಹವು ತ್ಯಜತಿ. ಇವತ್ತೆಲ್ಲ ಬ್ರಾಹ್ಮಣರಿಗೆ ಮಾತುಕತೆ ಸ್ಥಿತಿ ಬರ್ತದೆ. ಯಹ ಕ್ರೋಧಮೋಹವು ತ್ಯಜತಿ ತಂ ದೇವಾ ಬ್ರಾಹ್ಮಣಂ ವಿದುಃ. ಯೋ ವದೇರಿಹ ಸತ್ಯಾನಿ ಗುರುಂ ಸಂತೋಷಯೇತವ ಹಿಂಸಿತೋಪಿ ನ ಹಿಂಸೇತ ತಂ ದೇವಾ ಬ್ರಾಹ್ಮಣಂ ವಿದುಃ. ಬ್ರಾಹ್ಮಣ ಯಾರು ಅಂದರೆ ಕ್ರೋಧ ಮೋಹಗಳನ್ನು ಬಿಡಬೇಕು. ಇವತ್ತು ಬ್ರಾಹ್ಮಣರಿಗೆ ಜಾಸ್ತಿ ಕ್ರೋಧ ಮೋಹಗಳನ್ನು ಬಿಡಬೇಕು. ಕ್ರೋಧ ತಜ್ಜನ್ಯವಾಗಿರ್ತಕ್ಕಂತಹ ಮೋಹ, ಇವುಗಳನ್ನು ಯಾವನು ಬಿಡ್ತಾನೋ ಅವನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಯಾರು ಸತ್ಯವನ್ನು ಹೇಳ್ತಾರೋ, ಯಹವದೇದಿಹ ಸತ್ಯಾನಿ, ಯಾರು ಪಿತ್ರಾದಿ ಗುರುರಾಜಾನ್ ಪ್ರೀಣಯತಿ, ಗುರುಗಳನ್ನು ಮಾತಾಪಿತೃಗಳನ್ನು ಯಾರು ಸೇವೆ ಮಾಡೋ ಮೂಲಕವಾಗಿ ಸಂತೋಷಪಡಿಸ್ತಾರೋ ಅವ ಬ್ರಾಹ್ಮಣ. ಹಿಂಸಿತೋಪಿ ಅನ್ಯಾನ್ ನಹಿನಸ್ತಿ, ಯಾರೇ ತನಗೆ ಹಿಂಸೆ ಕೊಟ್ಟರೂ ಕೂಡ ಅವರಿಗೆ ತ್ರಿಕರಣಪೂರ್ವಕವಾಗಿ ಹಿಂಸೆ ಮಾಡದೇ ಇರ್ತಾನೋ ಅವನನ್ನು ಅಂತಹ ಜಿತೇಂದ್ರಿಯ ಧರ್ಮಾನುಷ್ಠಾನಪರನಾಗಿರ್ತಕ್ಕಂಥವನು, ದೇಹ ಇಂದ್ರಿಯ ಮನಸ್ಸು ಇವುಗಳನ್ನು ಶುದ್ಧವಾಗಿಟ್ಟುಕೊಂಡು ವೇದಗಳನ್ನು ನಿತ್ಯ ಅಧ್ಯಯನ ಮಾಡ್ತಾನೋ ಅಂಥವನನ್ನು ಬ್ರಾಹ್ಮಣ ಅಂತ ದೇವತೆಗಳು ಹೇಳ್ತಾರೆ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ.